95 kg ಇದ್ದೆ. ಈಗ ನನ್ನ ವೇಟ್ ನೋಡಿ ಅಂಡರ್ ವೇಟ್ ಆಗಿದ್ದೀನಿ. ಆಕ್ಚುಲಿ ನಾನು ಬಹಳಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ನಾನು ಡಯಾಬಿಟಿಕ್ ಇದ್ದೀನಿ. ಹಾರ್ಸ್ ರೈಡಿಂಗ್ ಇಂದ ವೇಟ್ ಕಡಿಮೆ ಮಾಡಿದೀವಿ. ಡೆಫಿನೆಟ್ಲಿ ಹಾರ್ಸ್ ರೈಡಿಂಗ್ ಇಂದ ವೇಟ್ ಕಡಿಮೆ ಆಗುತ್ತೆ. ಕೋರ್ ಸ್ಟ್ರೆಂತ್ ಹೊಟ್ಟೆ ಕಡಿಮೆ ಆಗುತ್ತೆ. ಯಾರು ಬೊಜ್ಜು ಹೊಟ್ಟೆ ಇರುತ್ತಲ್ಲ ಹೊಟ್ಟೆ ಕಮ್ಮಿ ಆಗುತ್ತೆ. ಥೈಸ್ ಸ್ಟ್ರೆಂತ್ ಇನ್ಕ್ರೀಸ್ ಆಗುತ್ತೆ. ಬ್ಯಾಕ್ ಸ್ಟ್ರೆಂತ್ ಇನ್ಕ್ರೀಸ್ ಆಗುತ್ತೆ. ಆಮೇಲೆ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಒಂದಿಷ್ಟು ದೊಡ್ಡ ಅನಿಮಲ್ ಅನ್ನ ನೀವು ಕಂಟ್ರೋಲ್ ಮಾಡದಿಗತ್ತೀರಂದ್ರೆ ನಿಮ್ದು ಮೆಂಟಲ್ ಕಾನ್ಫಿಡೆನ್ಸ್ ಎಷ್ಟು ಬೇರೆ ಕುದುರೆ ರೈಡಿಂಗ್ ಅಲ್ಲಿ ಅಷ್ಟೇ ಅಲ್ಲ, ನಿಮ್ ಬೇರೆ ಲೈಫ್ ಅಲ್ಲಿ ಬೇರೆ ಆಕ್ಟಿವಿಟೀಸ್ ಅಲ್ಲಿ ನಿಮ್ಗೆ ಎಷ್ಟು ಕಾನ್ಫಿಡೆನ್ಸ್ ಬಿಲ್ಡ್ ಅಪ್ ಆಗುತ್ತೆ. ಅದರಿಂದ ಇದು ಎವ್ರಿ ಡೇ ಆಕ್ಟಿವಿಟಿ. ಇದು ಗ್ರೂಮಿಂಗ್ ಬಹಳ ಎಸೆನ್ಷಿಯಲ್. ಬ್ರಷಿಂಗ್, ಗ್ರೂಮಿಂಗ್ ಎಲ್ಲ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿರುತ್ತೆ. ಕೋಟ್ ಕಂಡೀಷನ್ ಚೆನ್ನಾಗಿರುತ್ತೆ. ಇದರಲ್ಲಿ ಇದಕ್ಕೇನು ಜಾಸ್ತಿ ಸ್ನಾನ ಹಾಕೋದ್ ಬೇಕಾಗಿಲ್ಲ. ಕುದುರೆಗಳಿಗೆ ಮೇನ್ ಡ್ರೈ ಖರಾರ ಹೊಡಿಯೋದು, ಬ್ರಷ್ ಹೊಡಿಯೋದು. ಇವು ಎಲ್ಲಿಂದ ಕುದುರೆಗಳಿಗೆ ಎಲ್ಲಿ ಅಷ್ಟು ನೀರು ಸಿಗ್ತಾವೆ. ನ್ಯಾಚುರಲ್ ಇದ್ರದ್ದು ಹ್ಯಾಬಿಟ್ಯಾಟ್ ಅಂದ್ರೆ ನ್ಯಾಚುರಲಿ ರಾಜಸ್ಥಾನ್ ಅಲ್ಲಿ ಮಾರ್ವಾಡಿ ಕುದುರೆ, ಆಮೇಲೆ ಗುಜರಾತ್ ಅಲ್ಲಿ ಕಾಠಿಯಾವಾಡಿ ಕುದುರೆ, ಅರಬಸ್ತಾನದಲ್ಲಿ ಅರಬಿ ಕುದುರೆ, ಇವೆಲ್ಲ ಡ್ರೈ ಏರಿಯಾದ್ದು ಕುದುರೆಗಳು. ಅಲ್ಲಿ ಎಲ್ಲಿ ಜಾಸ್ತಿ ನೀರ್ ಸಿಗುತ್ತೆ, ಜಾಸ್ತಿ ನೀರ್ ಬೇಕಾಗಿಲ್ಲ, ಗ್ರೂಮಿಂಗ್ ಬೇಕು. ಮಾತಾಡಿದ್ರೆ ಯಾವ ಫೀಲಿಂಗ್ಸ್ ತಿಳ್ಕೊತಾವೆ. ಭಾಷೆ ಬರ್ಲಿಕ್ಕಿಲ್ಲ, ಬಟ್ ಫೀಲಿಂಗ್ಸ್ ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಇದಕ್ಕಿಂತ 5 meters ದೂರ ಇದ್ರು ನೀವು ದುಃಖದಲ್ಲಿದ್ದೀರಿ, ನೀವು ಖುಷಿಯಲ್ಲಿದ್ದೀರಿ, ಅಥವಾ ನಿಮ್ದು ಮೂಡ್ ಹೆಂಗಿದೆ ಅವ್ ಗೊತ್ತಾಗ್ಬಿಡುತ್ತೆ. ಅದ್ರ ಹಾರ್ಟ್ ಬೀಟ್ ಇಂದು ರೇಂಜ್ ಅಷ್ಟಿರುತ್ತೆ. ನಮ್ ಹಾರ್ಟ್ ಬೀಟ್ ಅದಕ್ಕೆ ಗೊತ್ತಾಗ್ಬಿಡುತ್ತೆ 5 meters ರೇಂಜ್ ಅಲ್ಲಿ. ನಮಸ್ಕಾರ. ಇವತ್ ನೋಡಿ ನಾನು ಗುಲ್ಬರ್ಗ ಕಲಬುರಗಿಯಲ್ಲಿ ಇದ್ದೀನಿ. ಇಲ್ಲಿ ಯಾಕೆ ಬಂದಿದ್ದೀನಿ ಅಂತಂದ್ರೆ ಬೇರೆ ಬೇರೆ ಕೃಷಿ ವಿಷಯಗಳನ್ನ ದಾಖಲಿಸೋಣ, ಒಂದಿಷ್ಟು ರೈತರನ್ನ ಪರಿಚಯ ಮಾಡ್ಕೊಳ್ಳೋಣ ಅಂತ ಬಂದೆ ಸ್ನೇಹಿತರೆ. ಹಂಗ್ ಪರಿಚಯ ಕೊಡ್ಬೇಕಾದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಗೆ ನಿಖಿಲ್ ಸರ್ ಅಂತ ಒಬ್ರು ಸಿಕ್ಕಿದ್ದಾರೆ. ಅವ್ರದ್ದು ಅಶ್ವಮೇಧ ಸ್ಟಡ್ ಫಾರ್ಮ್ ಅಥವಾ ಆರ್ಸ್ ಕುದುರೆಗಳ ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಕುದುರೆ ಸಾಕಾಣಿಕೆ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳ್ಕೊಳ್ಳೋಣ ಅಂತ ಬಂದಿದ್ದೀನಿ. ಲಾಸ್ಟ್ ಸರಿ ನಾವು ಮುತ್ತುವಣ್ಣ ಕೊಪ್ಪಳದಲ್ಲಿ ಇದ್ದಾರಲ್ಲ, ಮುತ್ತುವಣ್ಣ ಅವ್ರ ಬಗ್ಗೆ ಕುದುರೆ ಸಾಕಾಣಿಕೆ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ಟಿದ್ವಿ. ತುಂಬಾ ಚೆನ್ನಾಗಿ ಮಾಹಿತಿ ಕೊಟ್ಟಿದ್ರು ಮುತ್ತುವಣ್ಣ ಅವರು. ಸೊ ಹಂಗೆ ಇನ್ನೊಂದಿಷ್ಟು ಹೆಚ್ಚಿನ ಮಾಹಿತಿ ಸಿಗುತ್ತೆ ಅಂತ ನಾವು ನಿಖಿಲ್ ಸರ್ ಹತ್ರ ಬಂದಿದೀವಿ. ಬನ್ನಿ ಈಗ ಅವ್ರ ಫಾರ್ಮ್ ಅಲ್ಲಿ ಹೋಗೋಣ. ಯಾವ್ಯಾವ ಕುದುರೆ ಇದೆ, ಏನಿದೆ, ಹೆಂಗಿದೆ ಅವ್ರದ್ದು ಕುದುರೆ ಫಾರ್ಮ್ ಅಂತ ನೋಡ್ಕೊಂಡ್ ಬರೋಣ. ಬನ್ನಿ ಹೋಗೋಣ. ನಿಖಿಲ್ ಸರ್ ನಮಸ್ತೆ. ನಮಸ್ತೆ ಸರ್. ಸಕ್ಕದು ಸರ್. ನೀವ್ ಹೇಗಿದ್ರ ಸರ್? ನೋಡಿ ಹಿಂಗಿದ್ದೀವಿ ಸರ್. ಏನಂತಂದ್ರೆ ಇವತ್ತು ನಾವು ಕುದುರೆ ಸಾಕಾಣಿಕೆ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳ್ಕೊಳ್ಳೋಣ ಅಂತ ಬಂದಿದ್ವಿ. ನೀವು ಮುತ್ತಣ್ಣ ಅವರು. ಸೊ ಇವತ್ತು ನಿಮ್ ಫಾರ್ಮ್ ಬಂದಿದೀವಿ. ನಿಮ್ಮ ಹತ್ರ ಎಷ್ಟಿದೆ ಸರ್ ಕುದುರೆಗಳು? ಇವಾಗ 8 ಕುದುರೆ ಇದೆ, ಒಂದು ಮರಿ ಇದೆ. ಈಗ 8 ಕುದುರೆ ಇದೆ. ಇದು ಭೀಮಾ ಅಂತ. ಇದು 2 ಗಂಡು, 1 ಗಂಡು ಮರಿ, ಉಳಿದಿರೋ ಫಿಮೇಲ್ ಇದೆ. ಇದು ಕಾವೇರಿ ಅಂತ. ಇದು ಫಿಮೇಲ್. ಇದು ಶಿ ಇಸ್ ಪ್ರೆಗ್ನೆಂಟ್. ಇದು ಇವಾಗ ಅಂದ್ರೆ ನೀವು ಪ್ರೆಗ್ನೆಂಟ್ ಇರೋ ತಗೊಂಡ್ರದ ಅಥವಾ ಇಲ್ಲ, ಇದು ಪುಷ್ಕರದ ಕುದುರೆ. ನಾವಿಲ್ಲಿ ತಂದ್ಬಿಟ್ಟು ಅದನ್ನ ಕ್ರಾಸಿಂಗ್ ಮಾಡಿ ಇದನ್ನ ಪ್ರೆಗ್ನೆಂಟ್ ಮಾಡಿದ್ವಿ. ಎಷ್ಟು ವರ್ಷದ ಅನುಭವ ಸರ್? ನಮ್ಮ ಮನೇಲಿ ಮೊದ್ಲಿನ ಹಿಡಿದು ಕುದುರೆ ಇದಾವೆ ಸರ್. ನಮ್ಮ ಅಜ್ಜ ಮುತ್ತಜ್ಜನ್ ಟೈಮ್ನಾಗ ಹಿಡಿದು. ಸೊ ಕುದುರೆ ಅದು ಒಂಥರ ಅವಾಗ ನೆಸೆಸಿಟಿ ಇತ್ತು. ಇವಾಗ ಅದನ್ನೇ ನಾವು ಅದು ಹವ್ಯಾಸ, ಹಾಬಿ ಆಗಿ ನಮ್ಮ ಹೆಲ್ತ್ಗೆ. ನಾನು 95 kg ಇದ್ದೆ. ಈಗ ನನ್ನ ವೇಟ್ ನೋಡಿ ಅಂಡರ್ ವೇಟ್ ಆಗಿದ್ದೀನಿ. ಆಕ್ಚುಲಿ ನಾನು ಇನ್ನು ವೇಟ್ ಗೇನ್ ಮಾಡ್ಬೇಕು. ಹಾರ್ಸ್ ರೈಡಿಂಗ್ ಇಂದ ಬಹಳಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. 95 kg ಇದ್ದೆ ನಾನು. ನಾನು ಡಯಾಬಿಟಿಕ್ ಇದ್ದೀನಿ. ಹಾರ್ಸ್ ರೈಡಿಂಗ್ ಇಂದ ವೇಟ್ ಕಡಿಮೆ ಮಾಡಿದೀವಿ. ಎಸ್ ಡೆಫಿನೆಟ್ಲಿ ಹಾರ್ಸ್ ರೈಡಿಂಗ್ ಇಂದ ವೇಟ್ ಕಡಿಮೆ ಆಗುತ್ತೆ. ಕೋರ್ ಸ್ಟ್ರೆಂತ್ ಹೊಟ್ಟೆ ಕಡಿಮೆ ಆಗುತ್ತೆ. ಯಾರು ಬೊಜ್ಜು ಹೊಟ್ಟೆ ಇರುತ್ತಲ್ಲ ಹಾರ್ಸ್ ರೈಡಿಂಗ್ ಮಾಡ್ರಿ, ಡೈಲಿ 20 minutes ಮಾಡಿದ್ರು ಸಾಕು. ನೀವು ಒಂದ್ ತಿಂಗಳಲ್ಲಿ ನಿಮ್ದು ಹೆಂಗ್ ಚೇಂಜ್ ಆಗುತ್ತೆ ನೋಡಿ. ಹೊಟ್ಟೆ ಕಮ್ಮಿ ಆಗುತ್ತೆ. ಥೈಸ್ ಸ್ಟ್ರೆಂತ್ ಇನ್ಕ್ರೀಸ್ ಆಗುತ್ತೆ. ಬ್ಯಾಕ್ ಸ್ಟ್ರೆಂತ್ ಇನ್ಕ್ರೀಸ್ ಆಗುತ್ತೆ. ಆಮೇಲೆ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಒಂದಿಷ್ಟು ದೊಡ್ಡ ಅನಿಮಲ್ ಅನ್ನ ನೀವು ಕಂಟ್ರೋಲ್ ಮಾಡದಿಗತ್ತೀರಂದ್ರೆ ನಿಮ್ದು ಮೆಂಟಲ್ ಕಾನ್ಫಿಡೆನ್ಸ್ ಎಷ್ಟು ಬೇರೆ ಕುದುರೆ ರೈಡಿಂಗ್ ಅಲ್ಲಿ ಅಷ್ಟೇ ಅಲ್ಲ, ನಿಮ್ ಬೇರೆ ಲೈಫ್ ಅಲ್ಲಿ ಬೇರೆ ಆಕ್ಟಿವಿಟೀಸ್ ಅಲ್ಲಿ ನಿಮ್ಗೆ ಎಷ್ಟು ಕಾನ್ಫಿಡೆನ್ಸ್ ಬಿಲ್ಡ್ ಅಪ್ ಆಗುತ್ತೆ. ಅದರಿಂದ ಸೊ ಬಹಳ ಇದರಲ್ಲಿ ಹಾರ್ಸ್ ಅಲ್ಲಿ ಹಿಪ್ಪೋಥೆರಪಿ ಅಂತ ಬರುತ್ತೆ. ಲ್ಯಾಟಿನ್ ಭಾಷೆಯಲ್ಲಿ ಹಿಪ್ಪೋ ಅಂದ್ರೆ ಕುದುರೆಗೆ ಹಿಪ್ಪೋ ಅಂತಾರೆ. ಸೊ ಈಗ ಕೆಲವೊಂದು ಮೆಂಟಲ್ ಕಂಡೀಷನ್ಸ್ ಅನ್ಬಾರ್ದು, ಕೆಲವೊಂದು ಕಂಡೀಷನ್ಸ್ ಇರ್ತವೆ. ಅದರಲ್ಲಿ ಆಟಿಸಮ್ ಅಂತ ಒಂದು ಬರುತ್ತೆ. ಸ್ವಲ್ಪ ಇನ್ಬ್ಯಾಲೆನ್ಸಿಂಗ್ ಇರುತ್ತೆ. ಕೆಲವೊಂದು ಡಿಪ್ರೆಷನ್, ಏನಂತಾರೆ ಮೂವ್ಮೆಂಟ್ ರಿಲೇಟೆಡ್, ಬ್ಯಾಲೆನ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರುತ್ತೆ. ಅದಕ್ಕೆ ಹಾರ್ಸ್ ಥೆರಪಿ ಅಂತೀನಿ ಜನರಲಿ. ಅದಕ್ಕೆ ಹಿಪ್ಪೋಥೆರಪಿ ಅಂತಾರೆ. ಹಾರ್ಸ್ ರೈಡಿಂಗ್ ಮಾಡಿಸ್ತಾರೆ. ಅದರಿಂದ ವೆಸ್ಟರ್ನ್ ಕಂಟ್ರೀಸ್ ಅಲ್ಲೆಲ್ಲ ಅದು ಬಹಳ ಇದಾಗಿದೆ, ಈಗ ಫೇಮಸ್ ಆಗಿದೆ. ಸೊ ಹಾರ್ಸ್ ರೈಡಿಂಗ್ ಇಂದ ಈ ಎಲ್ಲ ಡಿಸೀಸಸ್ ಅನ್ರಿ ಅಥವಾ ಮೆಂಟಲ್ ಕಂಡೀಷನ್ಸ್ ಅನ್ರಿ ಇದನ್ನೆಲ್ಲ ಕಮ್ಮಿ ಆಗುತ್ತೆ. ಸ್ಪೆಷಲಿ ಡಿಪ್ರೆಷನ್, ಆಂಗ್ಸೈಟಿ, ಸ್ಟ್ರೆಸ್ ರಿಲೇಟೆಡ್ ಏನೇ ಥಿಂಗ್ಸ್ ಇದ್ರು ಎಲ್ಲ ಕಡಿಮೆ ಆಗುತ್ತೆ ಹಾರ್ಸ್ ರೈಡಿಂಗ್. ಈಗ ಇದನ್ನ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು ಸರ್? ಈಗ 1-2 ವರ್ಷ ಆಯ್ತು ಇಲ್ಲಿ ಸ್ಟಾರ್ಟ್ ಮಾಡಿ. ಹಂಗ್ ಕುದುರೆಗಳು ಮೊದ್ಲಿಂದಾನೇ ಇದೆ. ಬಟ್ ಇಲ್ಲಿ ನಾವು ಈಗ ನಮ್ದೇನು ಟ್ಯಾಲೆಂಟ್ ಅಥವಾ ನಮ್ದು ಸ್ಕಿಲ್ ಏನಿದೆ ಜನರಿಗೂ ಇದನ್ನ ಬೆಳೆಸ್ಬೇಕು ನಾವು ಅಂತ ಈಗ ಒಂದು ಅಕಾಡೆಮಿ ಸ್ಟಾರ್ಟ್ ಮಾಡಿದೀವಿ. ಸೊ ಅಕಾಡೆಮಿ ಅಲಾಂಗ್ ವಿತ್ ಎಲ್ಲ ಸ್ಟೂಡೆಂಟ್ಸ್ ಬರ್ತಾ ಇದಾರೆ.
ಮಕ್ಕಳು, ದೊಡ್ಡವರು, ಹೆಣ್ಮಕ್ಳು, ಹುಡುಗಿಯರು, ಹಿರಿಯರು ಎಲ್ಲರೂ ಬರ್ತಾರೆ. ಫ್ರಮ್ 12 ಇಯರ್ ನನ್ನ ಮಗ 8-9 ವರ್ಷ ಇದ್ದಾನ, ಅವ್ನ್ ರೈಡಿಂಗ್ ಮಾಡ್ತಾನೆ. ಹೈಯೆಸ್ಟ್ ರೈಡರ್ ಈಸ್ 60 years old ನಮ್ಮ ಹತ್ರ. ಸೊ ಮೊನ್ನೆ ಈಗ ವಯಸ್ಸಿಂದ ಕೇಳ್ತಾ ಇದ್ರು ಸರ್ ಎಷ್ಟು ಏಜ್ದವ್ರು ಮಾಡ್ಬೋದು ರೈಡಿಂಗು. ಅದೇ ಹೇಳ್ತಾ ಇದ್ದೆ, ನನ್ನ ಮಗ ಇದ್ದಾನೆ 8-9 ವರ್ಷ, ಅವನು ರೈಡಿಂಗ್ ಮಾಡ್ತಾನೆ. ಹೆಣ್ಮಕ್ಳು ಮಾಡ್ತಾರೆ, ಕಾಲೇಜ್ ಹುಡುಗಿಯರು ಮಾಡ್ತಾರೆ, ಮದುವೆ ಆದವರು, ಮಕ್ಕಳಿದ್ದವರು, ಲೇಡೀಸು ಬರ್ತಾರೆ, ಅಂಕಲ್ಗಳು ಬರ್ತಾರೆ. ಆಮೇಲೆ ನಾವು ಎಂಡ್ಯೂರೆನ್ಸ್ ಚಾಂಪಿಯನ್ಶಿಪ್ ಮಾಡಿದಾಗ ತಿಪ್ಟೂರಲ್ಲಿ ಅಲ್ಲಿ ಹೈಯೆಸ್ಟ್ ಏಜ್ ಇದ್ದವರು 65 ವರ್ಷದವರು ಮಾಣಿಕ್ ಪ್ರಭು ಸರ್ ಅಂತ ಹೇಳಿ, ಮಾಣಿಕ್ ಪ್ರಭು ತಳವಾಯಿ, ಅವರು 65 ಏಜಲ್ಲಿ 20 ಕಿಲೋಮೀಟರ್ ಮಾಡಿದ್ದಾರೆ ಪೂರ್ತಿ. ಸೊ ಫಿಟ್ ಆ್ಯಂಡ್ ಫೈನ್, ವೆರಿ ಹೆಲ್ದಿ. ಇದು ಒಂಥರ ಚಟ ಅಲ್ಲ, ಇದು ಒಂಥರ ಒಂದು ನೀವು ಜಿಮ್ಮಿಗೆ ಹೋಗ್ತಿರಲ್ಲ ಅದೇ ಅಂತ ತಿಳ್ಕೊರಿ, ಒಂದು ಹೆಲ್ತ್ ಹಾಬಿ ಅಂತ ತಿಳ್ಕೊರಿ. ಗ್ರೇಟ್. ನೋಡಿ ನಾವು ಹಿಂದೆ ರಾಜ ಮಹಾರಾಜರ ಕಾಲದಲ್ಲೆಲ್ಲ ಫಸ್ಟ್ 64 ವಿದ್ಯೆಗಳಲ್ಲಿ ಹಾರ್ಸ್ ರೈಡಿಂಗ್, ಹಾರ್ಸ್ ರೈಡಿಂಗ್ ಬಂದ್ರೆ ಅವನ್ನ ಸೈನ್ಯಕ್ಕೆ ಕರ್ಕೊಂತಿದ್ರು ಮೊದ್ಲೆಲ್ಲ. ಸೊ ಇವತ್ತು ಹಾರ್ಸ್ ರೈಡಿಂಗ್ ಬಿಡಿ, ಹಾರ್ಸ್ ನೋಡಕ್ ಸಿಗ್ತಾ ಇಲ್ಲ ನಮ್ಗೆ ಎಷ್ಟೋ ಕಡೆ. ಇಲ್ಲ, ಹಾರ್ಸ್ ನೋಡಕ್ ಸಿಗ್ತಾವ ಸರ್, ನಮ್ಮ ಹತ್ರ ಬಂದ್ರೆ ಸಿಗ್ತಾವೆ. ನಿಮ್ಮ ಹತ್ರ ಸಿಗ್ತಾವೆ. ಮೊದ್ಲೆಲ್ಲ ಜಾಸ್ತಿ ಇರ್ತಿತ್ತು, ಅಟ್ಲೀಸ್ಟ್ ಜಟ್ಕಾ ಕುದುರೆ ಏನಾದ್ರು ಇರ್ತಿದ್ವು, ಅವು ಕೂಡ ಇಲ್ಲ. ಜಟ್ಕಗಳೆಲ್ಲ, ಟಾಂಗಗಳೆಲ್ಲ ಕಡಿಮೆ ಆಗಿದಾವೆ, ಈಗೆಲ್ಲ ಆಟೋಸ್ ಎಲ್ಲ ಬಂದಿದಾವಲ್ಲ. ಬಟ್ ಎನಿವೇಸ್ ಈಗ ಮತ್ತೆ ಜನರಲ್ಲಿ ಕುದುರೆ ಹವ್ಯಾಸ ಬೆಳೀತಾ ಇದೆ. ಈಗೇನು ಮೊದ್ಲಿಂದು ನಮ್ಗಿಂತ ಮೊದ್ಲಿನ ಜನ್ರೇಷನ್ ಏನು, ಅವಾಗ ಅವರು ತಾವೇ ನಮಗೆಲ್ಲ ಮಿಡಲ್ ಕ್ಲಾಸ್ ಜಾಸ್ತಿನೇ, ಅವಾಗ ಮಿಡಲ್ ಕ್ಲಾಸ್ ಅಥವಾ ಲೋವರ್ ಮಿಡಲ್ ಕ್ಲಾಸ್, ಅವರೆಲ್ಲ ತಮ್ಮ ಲೈಫಲ್ಲೇ ಸೆಟ್ಲ್ ಆಗ್ಲಿಕ್ಕೆ, ಒಂದು ಲೆವೆಲಿಗೆ ಬರಲಿಕ್ಕೆ ಟೈಮ್ ಹೋಯ್ತು. ಈಗ ನೆಕ್ಸ್ಟ್ ಜನ್ರೇಷನ್ನು ಈಗ ಮತ್ತೆ ಒಂದು ಲೆವೆಲಿಗೆ ಬಂದಿದ್ದಾರೆ, ಅವರಿಗೆ ಈ ಥರ ಎಲ್ಲ ಹಾಬೀಸ್ ಈಗ ಬೆಳೀತಾ ಇದೆ. ಕಮ್ಮಿ ಏನಿಲ್ಲ, ಬೆಳೀತಾ ಇದೆ ಚೆನ್ನಾಗಿ. ಅಷ್ಟೇ, ಅದು ಬೇರೆ ಅವರಿಗೆ ಗೊತ್ತಿರಲ್ಲ, ನಿಮ್ಮಂಥವ್ರು ತೋರಿಸಿದ್ರೆ ಎಲ್ರಿಗೂ ಗೊತ್ತಾಗುತ್ತೆ. ಸರ್, ಈಗ ನಮ್ಗೆ ಕುದುರೆಗಳ ಬಗ್ಗೆ ಮಾಹಿತಿ ಬೇಕಂತ ಅಂದಾಗ ಇದರಲ್ಲಿ ಎಷ್ಟು ಜಾತಿಗಳು ಕುದುರೆಗಳಿದಾವೆ ಏನು ಅಂತ? ಸರ್, ಹಂಗೆ ನೋಡಿದ್ರೆ ಜಾತಿಗಳು, ಬ್ರೀಡ್ಸ್ ಬಹಳ ಇದೆ ಇದರಲ್ಲಿ. ಇಂಡಿಯನ್ ಬ್ರೀಡ್ಸ್, ನಾವು ಇಂಡಿಜಿನಸ್ ಅಂದ್ರೆ ನಮ್ಮ ಮಣ್ಣಲ್ಲಿ ಹುಟ್ಟಿರೋ ಬ್ರೀಡ್ಗಳು. ಫಸ್ಟ್ ಆಫ್ ಆಲ್ ಕಾಠ್ಯವಾಡಿ ಅಂತ ಬರುತ್ತೆ, ಗುಜರಾತದ ಬ್ರೀಡು. ಮಾರ್ವಾಡಿ ಅಂತ ಬರುತ್ತೆ, ಅದು ರಾಜಸ್ಥಾನದ ಬ್ರೀಡು. ನಮ್ಮ ಕರ್ನಾಟಕ, ಮಹಾರಾಷ್ಟ್ರದ್ದು ಒಂದು ಬ್ರೀಡ್ ಇದೆ, ಭೀಮಥಡಿ ಅಂತ ಹೇಳಿ. ಆ ಭೀಮಥಡಿ ಅಂದ್ರೆ ಭೀಮಾ ನದಿ ತೀರದಲ್ಲಿ ಹುಟ್ಟಿರೋ ಬ್ರೀಡ್ ಅದು, ಅದಕ್ಕೆ ಭೀಮಥಡಿ ಅಂತ ಹೆಸರಿರುತ್ತೆ. ಸೊ ಈಗ ಕುರಿಗಾಯಿಗಳು ಎಲ್ಲ ತಗೊಂಡ್ ಬರ್ತಾ ಇರ್ತಾರೆ ನೋಡಿ, ಅದರ ಚಿಕ್ಕ ಕುದುರೆ ಇರ್ತಾವೆ, ಹೈಟ್ ಇರೋದು, ಗಿಡ್ಡಕ್ಕಿರೋ ಕುದುರೆ, ಅದು ಭೀಮಥಡಿ. ಬಹಳ ಸ್ಟ್ರಾಂಗ್ ಬ್ರೀಡ್, ಬಹಳ ಜೀರೋ ಮೇಂಟೆನೆನ್ಸ್ ಕುದುರೆ ಅದು. ಹಾ, ಸೊ ವೆರಿ ಸ್ಟ್ರಾಂಗ್ ಬ್ರೀಡ್ ಅದು. ಅದು ಭೀಮಥಡಿ ಒಂದು, ಕಾಠ್ಯವಾಡಿ, ಮಾರ್ವಾಡಿ, ಭೀಮಥಡಿ. ಇಲ್ಲ, ಎಲ್ಲ ಕುದುರೆನೂ ಸ್ಟ್ರಾಂಗು, ಅದ್ರದ್ದು ಸ್ವಲ್ಪ ಕಮ್ಮಿ ಮೇಂಟೆನೆನ್ಸ್. ಕಮ್ಮಿ ಮೇಂಟೆನೆನ್ಸ್. ಆಮೇಲೆ ಜನ್ಸ್ಕಾರ್ ವ್ಯಾಲಿ, ಲದ್ದಾಖ್ ಹತ್ರ ಜನ್ಸ್ಕಾರಿ ಬ್ರೀಡ್ ಅಂತ ಬರುತ್ತೆ. ಆಮೇಲೆ ಸ್ಪೀಟಿ ವ್ಯಾಲಿ, ಅಲ್ಲೇ ಲದ್ದಾಖ್ ಹತ್ರನೇ ಸ್ಪೀಟಿ ಬ್ರೀಡ್ ಅಂತ ಒಂದಿದೆ. ಮಣಿಪುರಲ್ಲೇ ನಾರ್ತ್ ಈಸ್ಟ್ ಮಣಿಪುರಲ್ಲಿ ಒಂದು ಬ್ರೀಡ್ ಇದೆ, ಮಣಿಪುರಿ ಹಾರ್ಸ್ ಅಂತ. ಸೊ ಇವಿಷ್ಟು ಇಂಡಿಯನ್ ಬ್ರೀಡ್ಸ್ ಕುದುರೆಗಳು. ಆಮೇಲೆ ಸಿಂಧಿ ಕುದುರೆ ಒಂದು ಸಿಂಧಿ ಅಂದ್ರೆ ಇದು ಸಿಂಧಿ ಬರುತ್ತೆ ನೋಡಿ, ಕಿವಿ ಟಚ್ ಆಗಲ್ಲ ಇದ್ರದ್ದು. ಟಚ್ ಆಗಲ್ಲ ಸಿಂಧಿ ಕುದುರೆದು. ಕಾಠ್ಯವಾಡಿ, ಮಾರ್ವಾಡಿ ಎರಡೇ ಕುದುರೆದು ಕಿವಿ ಟಚ್ ಆಗುತ್ತೆ. ಸಿಂಧಿ ಮತ್ತೆ ಜನ್ಸ್ಕಾರಿ, ಸ್ಪೀಟಿ, ಮಣಿಪುರಿ ಇವಕ್ಕೆ ಯಾವಕ್ಕೂ ಕಿವಿ ಟಚ್ ಆಗಲ್ಲ. ಇವೆಲ್ಲ ಇಂಡಿಯನ್ ಬ್ರೀಡ್ಸ್. ಬೇರೆ ಬೇರೆ ವ್ಯತ್ಯಾಸಗಳು ಏನಿರ್ತದೆ ಸರ್? ಇದಕ್ಕೂ ಅದಕ್ಕೂ ಏನು ವ್ಯತ್ಯಾಸ? ಹೈಟ್ ವ್ಯತ್ಯಾಸ, ಸ್ವಲ್ಪ ಶೇಪ್ ವ್ಯತ್ಯಾಸ, ಟೆಂಪರಮೆಂಟ್ ವ್ಯತ್ಯಾಸ, ಆಮೇಲೆ ಯಾವ ತರ ನಡಿಗೆ ಹೋಗ್ತವೆ. ಟ್ರಾಟ್, ಕ್ಯಾಂಟರ್, ಗ್ಯಾಲಪ್, ಅಥವಾ ಇಂಡಿಯಾದಲ್ಲಿ ಇನ್ನೊಂದು ಚಾಲ್ ಅಂತ ಇದೆ. ಚಾಲ್ ಅಂದ್ರೆ ಮೇಲೆ ನೀವು ಒಂದು ತಮ್ಗೆಯಲ್ಲಿ ನೀರ್ ಹಿಡ್ಕೊಂಡ್ ಕೂತ್ರು ತಮ್ಗೆಯಲ್ಲಿ ನೀರ್ ತುಳುಕಿ ಚೆಲ್ಲಬಾರ್ದು, ಆ ತರ ಹೋಗ್ತವೆ. ಸೊ ಚಾಲನ್ನ ಕಾಠ್ಯವಾಡಿ, ಮಾರ್ವಾಡಿ ಮತ್ತೆ ಸಿಂಧಿ ಬ್ರೀಡ್ಗಳು, ಇವು ಚಾಲಿಗೆ ಬಹಳ ಫೇಮಸ್. ಎಲ್ಲಕ್ಕಿಂತ ಫೇಮಸ್ ಸಿಂಧಿ ಬ್ರೀಡ್ ಚಾಲಲ್ಲಿ. ಚಾಲಲ್ಲಿ ಅಂದ್ರೆ ಮೇಲೆ ನೀವು ಕಾರಲ್ಲಿ, ಬೈಕ್ ಮೇಲೆ ಕೂತಂಗೆ ಟಕ 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 ಅಂತ ಹೋಗುತ್ತೆ, ನಿಮಗೆ ಜಂಪ್ ಮಾಡಿಸಲ್ಲ ಅದು. ಅದಕ್ಕೆ ರೇವಾಲ್ ಚಾಲ್ ಅಂತೀವಿ. ರೇವಾಲ್ ಅಲ್ಲಿನೂ ಬಹಳ ತರ ಇದೆ, ಚಾಲಲ್ಲಿನೂ ಬಹಳ ತರ ಬರ್ತವೆ. ರೇವಾಲ್ ಅಲ್ಲಿ ರಲ್ಲಾ, ರೇವಾಲು, ಮಾದರಿ ಚಾಲು, ಆಮೇಲೆ ಚೌತಾಲ, ಚೌಬಾಜು, ಸಿಂಧಿ ಚಾಲು, ಈ ತರ ವಾರ ಅಂತ ಇನ್ನೊಂದು ಬರುತ್ತೆ. ಚಾಲಲ್ಲಿ ಬಹಳ ವೆರೈಟೀಸ್ ಇದೆ. ಈ ಇಂಗ್ಲಿಷ್ ರೈಡಿಂಗ್, ಇದು ನಮ್ಮ ಇಂಡಿಯನ್ ರೈಡಿಂಗ್ ಸ್ಟೈಲ್. ಇವು ಇಂಗ್ಲಿಷ್ ರೈಡಿಂಗ್ ಅಲ್ಲಿ ವಾಕ್, ಟ್ರಾಟ್, ಕ್ಯಾಂಟರ್, ಗ್ಯಾಲಪ್, ಇವು ಮೂರು. ವಾಕ್ ಅಂದ್ರೆ ವಾಕ್ ಮಾಡುತ್ತೆ, ಟ್ರಾಟ್ ಅಂದ್ರೆ ಸ್ವಲ್ಪ ಜಂಪ್ ಮಾಡಿಸುತ್ತೆ. ರೈಡಿಂಗ್ ಸ್ಕೂಲ್ ಎಲ್ಲ ಹೇಳ್ಕೊಡ್ತಾರೆ, ಅದು ಜಂಪ್ ಮಾಡಿದಾಗ ನಾವು ಅಪ್ ಅಂಡ್ ಡೌನ್ ಮಾಡ್ಬೇಕಾಗತ್ತೆ. ಕ್ಯಾಂಟರ್ ಅಲ್ಲಿ ನಾರ್ಮಲ್ ಸ್ಯಾಡಲ್ ಅಲ್ಲಿ ಸ್ಟಿಕ್ ಆಗಿ ಕೂಡ್ಬೇಕಾಗ್ತದೆ. ಕ್ಯಾಂಟರ್ ಅಂದ್ರೆ ಸ್ಲೋ ಸ್ಪೀಡು, ವಾಕ್, ಟ್ರಾಟ್ ಗಿಂತ ಸ್ಪೀಡು. ಗ್ಯಾಲಪ್ ಅಂದ್ರೆ ಫುಲ್ ಫಾಸ್ಟ್. ಬಟ್ ಇದನ್ನೆಲ್ಲ ಕುದುರೆಗಳ ನೇಚರ್ ಅಲ್ಲೇ ಬಂದಿರುತ್ತೆ ಅಥವಾ ನೀವು ಟ್ರೈನ್ ಅಪ್ ಮಾಡೋದಾ ಸರ್? ಟ್ರೈನ್ ಅಪ್ ಏನಂದ್ರೆ ನ್ಯಾಚುರಲ್ ಆಗಿ ಬರೋದು. ಅದರಲ್ಲಿ ವಾಕ್, ಟ್ರಾಟ್, ಕ್ಯಾಂಟರ್, ಗ್ಯಾಲಪ್ ಇದು ನ್ಯಾಚುರಲ್. ಓಕೆ, ಇದು ಅದರಲ್ಲಿ ಸ್ವಲ್ಪ ನಾವು ಅದಕ್ಕೆ ಟ್ರೈನ್ ಮಾಡಿ ಪಾಲಿಶ್ ಮಾಡಿ ನಮ್ಗೆ ಕರೆಕ್ಟ್ ಬರೋ ತರ ಮಾಡ್ಕೋಬಹುದು. ಈಗ ಚಾಲ್ ಏನಿದೆ ಕಲ್ಸೋದು, ಇಂಡಿಯನ್ ಕುದುರೆಗಳಲ್ಲಿ ಸ್ಪೆಷಲಿ ಸಿಂಧಿ ಬ್ರೀಡು
ಅದರಲ್ಲಿ ಕೆಲವೊಂದು ಕುದುರೆಗಳು ಜಾಸ್ತಿ ಕುದುರೆ ಸಿಂಧಿಗಳಲ್ಲಿ ಚಾಲ್ ಅದು ಬೈ ಬರ್ತೇ ಇರ್ತದೆ ಕೆಲವೊಂದ್ರಲ್ಲಿ. ಇಲ್ಲ ಅಂದ್ರೆ ನಾವು ಅದನ್ನ ಟ್ರೈನ್ ಮಾಡ್ಬೇಕಾಗತ್ತೆ. ಆ ತರ ಚಾಲ್ ಅಂತಂದ್ರೆ ಟ್ರೈನ್ ಮಾಡೋದು ಟ್ರೈನ್ ಮಾಡೋದು ಹಳೆ ಜನ ಇರ್ತಾರೆ, ಟ್ರೈನರ್ಸ್ ಇರ್ತಾರೆ. ಅದು ಅದನ್ನ ಟ್ರೈನ್ ಮಾಡ್ಲಿಕ್ಕೆ, ಆಮೇಲೆ ಚಾಲಲ್ಲಿ ತಗೊಳೋದ್ನು ಅದು ರೀತಿ ಬೇರೆ ಇರುತ್ತೆ. ಸೊ ಟ್ರೈನ್ ಮಾಡಿ ಆ ತರ ಅದಕ್ಕೆ ನಾವು ಆ ತರ ಹೋಗಪ್ಲೆ ಅದ್ರ ಮೈಂಡ್ ಅಲ್ಲೇ ಕೂಡಿಸ್ಬಿಡ್ತೀವಿ. ಬಟ್ ನೀವೀಗ ನಿಮ್ ಸ್ಕೂಲಲ್ಲಿ ಕಲಿಸ್ಕೊಡೋದು ಈ ತರದ ಎಲ್ಲಾ ನಡಿಗೆಗಳಿಂದ ಎಸ್ ಸರ್, ನಾವು ವಾಕ್, ಟ್ರಾಟ್, ಕ್ಯಾಂಟರ್, ಗ್ಯಾಲಪ್, ಇಂಗ್ಲಿಷ್ ಸ್ಟೈಲ್ನು ಹೇಳ್ಕೊಡ್ತೀವಿ. ಆಮೇಲೆ ಚಾಲ್ ರೈಡಿಂಗ್ನು ಹೇಳ್ಕೊಡ್ತೀವಿ. ಎಷ್ಟು ದಿನ ಇರುತ್ತೆ? ಇಟ್ ಡಿಪೆಂಡ್ಸ್. ನಾವು ವ್ಯಕ್ತಿ ಮೇಲೆ ಚೇಂಜ್ ಆಗುತ್ತೆ. ಒಬ್ರು ಬೇಗ ಕಲಿತಾರೆ, ಒಬ್ಬೊಬ್ರು ಸ್ವಲ್ಪ ಟೈಮ್ ತಗೊಳ್ತಾರೆ. ಆ ತರ ಹೋಗುತ್ತೆ. ಇಲ್ಲ ಬೇಸಿಕ್ ಟ್ರೈನಿಂಗ್ ಒಂದ್ 2-3 ತಿಂಗಳಾದ್ರೂ ಬೇಸಿಕ್ ರೈಡಿಂಗ್ ಒಂದು ಯಾವ್ದು ನಾನು ಒಳ್ಳೆ ರೈಡರ್ ಒಳ್ಳೆ ರೈಡರ್ ನಾ ಹೇಳ್ತಾ ಇದ್ದೀನಿ. ನಾವು ರೈಡಿಂಗ್ ಕಲ್ಸಲ್ಲ ಇಲ್ಲಿ, ನಾವು ಹಾರ್ಸ್ಮನ್ಶಿಪ್ ಕಲಿಸ್ತೀವಿ. ಅದನ್ನ ಗ್ರೂಮಿಂಗ್ ಹಿಡ್ಕೊಂಡು ಅದ್ರ ಸೇವೆ ಮಾಡೋದು, ಅದ್ರ ಫೀಡಿಂಗು, ಅದರದ್ದು ಲದ್ದಿನೂ ಎತ್ತಬೇಕು. ಆ ತರ ಹಿಡ್ಕೊಂಡು ಲಾಸ್ಟಿಗೆ ಆಮೇಲೆ ನಾವು ರೈಡಿಂಗ್ ಮಾಡಿಸ್ತೀವಿ. ಯಾಕಂದ್ರೆ ಅದ್ರ ಸೇವೆ ಮಾಡಿದ್ರೆ ಅದು ಆಮೇಲೆ ಬೆನ್ ಮೇಲೆ ಕೂತಾಗೆ ಅದು ನಿಮಗೆ ಬಾಂಡಿಂಗ್ ಆಗುತ್ತೆ. ಸೇವೆ ಮಾಡಿದಾಗ ಅವಾಗ ನಿಮಗೆ ಒಳ್ಳೆ ರೈಡ್ ಕೊಡುತ್ತೆ ಅದು. ನಾನು ಇದು ಬೈಕ್ ಅಲ್ಲ, ಬಂದು ಕೀ ಹಾಕಿ ಸ್ಟಾರ್ಟ್ ಮಾಡಿ ಬಂದು ಕಿಕ್ ಹೊಡೆದು ಹೋಗ್ತೀನಿ ಅಂತಂದ್ರೆ. ಸೊ ಯಾವುದೇ ಕುದುರೆ, ಸ್ಪೆಷಲಿ ನಮ್ಮ ಇಂಡಿಯನ್ ಕುದುರೆ, ಇದಕ್ಕೆ ಬಾಂಡಿಂಗ್ ಬಹಳ ಅವಶ್ಯಕತೆ. ಬಾಂಡಿಂಗ್ ಮಾಡಿದ್ಮೇಲೆ ನೀವು ಏನ್ ಬೇಕಾದ್ರೂ ಮಾಡ್ತಾವ ನಿಮ್ ಸಲುವಾಗಿ. ಚೇತಕ್ ಅಂತ ಫೇಮಸ್ ಕುದುರೆನೇ ಇತ್ತು, ಮಹಾರಾಣಾ ಪ್ರತಾಪ್ ಅವ್ರದ್ದು, ಮಹಾರಾಣಾ ಅವ್ರದ್ದು. ಅವ್ರಿಗೆ ಸಲುವಾಗಿ ಅವ್ರದ್ದು ಅದು ಒಂದು ಕಾಲ್ ಕಟ್ಟಾಗಿದ್ರು ಅದು ನಾಲಾ ಹಾರಿ ಅವ್ರ ಜೀವ ಉಳಿಸ್ತದ, ಅದು ಸತ್ತೋಯ್ತು. ಸೊ ಇಂಡಿಯನ್ ಕುದುರೆ ಸ್ಪೆಷಾಲಿಟಿ ಇದೆ ಅದೇ. ಅದಕ್ಕೆ ಬಾಂಡಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ಆಮೇಲೆ ಅದು ನಿಮ್ ಸಲುವಾಗಿ ಬೇಕಾದ್ ಮಾಡುತ್ತೆ. ಕಲಿಸ್ಕೊಡೋದಿಲ್ಲಿ ರೈಡಿಂಗ್ ಮೇನ್ ವಾಗಿ ಹಾರ್ಸ್ಮನ್ಶಿಪ್, ಹಾರ್ಸ್ನ ಹೆಂಗ್ ಮೇಂಟೈನ್ ಮಾಡಬೇಕು, ಅದನ್ನ ಯಾವ ತರ ಸಾಕ್ಬೇಕು, ಏನ್ ತಿನ್ನಿಸ್ಬೇಕು, ಎಷ್ಟು ತಿನ್ನಿಸ್ಬೇಕು, ಅದನ್ನ ಹೆಲ್ದಿಯಾಗಿ ಹೆಂಗ್ ಇಟ್ಕೋಬೇಕು, ದೆನ್ ರೈಡಿಂಗ್ ಕಮ್. ಸೊ ನೋಡಿ, ನಾನ್ ಬಂದ್ ಕೂಡಲೇ ಸ್ಯಾಡಲ್ ಮೇಲೆ ಕೂಡ್ಸಲ್ಲ ಯಾರಿಗೂ, ಕುದುರೆ ಮೇಲೆ ಕೂಡ್ಸಲ್ಲ. ಒಂದು 5-6 ಡೇಸ್ ಅದನ್ನ ಕೈಯಲ್ಲಿ ಹ್ಯಾಂಡ್ ವಾಕಿಂಗ್, ಆಮೇಲೆ ಅದ್ರ ಜೊತೆ ಮಾತಾಡ್ಬೇಕು ಅವರು. ನಾನು ಒಬ್ಬನೇ ಇದ್ದಾಗ ಇದ್ರ ಜೊತೆ ಮಾತಾಡ್ತೀನಿ. ಅದು ನಂಗೆ ರಿಪ್ಲೈ ಕೊಡಲ್ಲ, ಬಟ್ ನನ್ನ ಸೀಕ್ರೆಟ್ಸ್ ಎಲ್ಲ ಅದಕ್ಕೆ ಹೇಳ್ತೀನಿ ನಾನು. ಅದು ಯಾರಿಗೂ ಹೇಳಲ್ಲ. ಮಾತಾಡಿದ್ರೆ ಯಾವ ಫೀಲಿಂಗ್ಸ್ ತಿಳ್ಕೊತಾವೆ. ನಮ್ಮ ಭಾಷೆ ಬರ್ಲಿಕ್ಕಿಲ್ಲ, ಬಟ್ ಫೀಲಿಂಗ್ಸ್ ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಇದಕ್ಕಿಂತ 5 ಮೀಟರ್ಸ್ ದೂರ ಇದ್ರು ನೀವು ದುಃಖದಲ್ಲಿದ್ದೀರಿ, ನೀವು ಖುಷಿಯಲ್ಲಿದ್ದೀರಿ, ಅಥವಾ ನಿಮ್ದು ಮೂಡ್ ಹೆಂಗಿದೆ ಅವಾಗ ಗೊತ್ತಾಗ್ಬಿಡುತ್ತೆ. ಪ್ರಾಣಿಗಳಂದ್ರೆ ಅದೇ ಅಲ್ವಾ, ಅದ್ರ ಹಾರ್ಟ್ ಬೀಟ್ ಇಂದು ರೇಂಜ್ ಅಷ್ಟಿರುತ್ತೆ. ನಮ್ಮ ಹಾರ್ಟ್ ಬೀಟ್ ಅದಕ್ಕೆ ಗೊತ್ತಾಗ್ಬಿಡುತ್ತೆ 5 ಮೀಟರ್ಸ್ ರೇಂಜ್ ಅಲ್ಲಿ. ಸೊ ಅಷ್ಟು ಅರ್ಥ ಮಾಡ್ಕೋತಾವೆ. ನೋಡಿ, ಇನ್ನೂ ಕುದುರೆಗಳ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಂತ ಹೋಗೋಣ. ಸರ್, ಒಳಗಡೆ ತೋರಿಸ್ತೀರಾ? ಬನ್ನಿ ತೋರಿಸ್ತೀನಿ, ಬನ್ನಿ.